ಹಲೋ. ಹೇಳ. ಏ ಗಲೀಜ್ ನನ್ ಮಗನಿಗೆ ಏನೋ ಸೌಂಡ್ ಅದು ಏನೋ ಮಾಡ್ತಾ ಇದ್ಯಾ? ಏನಿಲ್ಲ ಮಾಮ್, ಜಿಮ್ಮಲ್ಲಿ ವರ್ಕೌಟ್ ಮಾಡ್ತಾ ಇದ್ದೆ. ಹೌದಾ, ನಾನೇನೋ ಬೇರೆ ಅನ್ಕೊಂಬಿಟ್ಟೆ. ನೆನ್ನೆ ಏನೋ ಒಂದು ಹುಕಪ್ ಇತ್ತು ಅಂದಲ್ಲ, ಏನಾಯ್ತು? ಹುಕಪ್ಪ ಏನಂಗಂದ್ರೆ? ನಿನ್ ಕಾಲೇಜಿಗೆ ಬೇರೆ ಹೋಗಿಲ್ಲ ಅಲ್ಲ? ಅದೇ ಅಪ್ಪ, ನಿರ್ಮಾನ್ ಜೊತೆ ಗಜ್ಮಾ ಕಾರ್ಯಕ್ರಮ ಇಟ್ಕೊಂಡಿದ್ದಾರ, ಏನಾಯ್ತು? ಅಯ್ಯೋ ಅದೇನ್ ಕೇಳ್ತೀಯ ಮಚ್ಚ, ನನ್ ಲೈಫ್ ಅಲ್ಲಿ ಲೈಲಾ ಬಂದ್ಲು, ನಿನ್ ಕೈಲಿ ಆಗಲ್ಲ ಅಂತ ಹೊಂಟೋದ್ಲು. ಸ್ಯಾನೋರಿಟಾ ಬಂದ್ಲು, ಇಷ್ಟೇನ ನಿನ್ ಕೆಪಾಸಿಟಿ ಅನ್ಬಿಟ್ಟು ಹೊಂಟೋದ್ಲು. ಸುಗುಮಾ ಬಂದ್ಲು, ಮಾಮ ಅನ್ಬಿಟ್ಟು ಹೊಂಟೋದ್ಲು. ನೆನ್ನೆ ನಿರ್ಮಾ ನೀನು ಲವ್ ಮಾಡಿದ್ರೆ ನನ್ ಕರ್ಮ ಅನ್ಬಿಟ್ಟು ಹೊಂಟೋದ್ಲು. ನೀನ್ 5 ಅವರ್ ರೂಮ್ ಬುಕ್ ಮಾಡ್ಬಿಟ್ಟು 5 ನಿಮಿಷಕ್ಕೆ ಚೆಕ್ಔಟ್ ಮಾಡ್ರೆ ಇನ್ನೇನಾಯ್ತದೆ? ಅಯ್ಯೋ ಏನ್ ಮಾಡೋದು ಮಚ್ಚ, ನಾನು ಎಷ್ಟೇ ಟ್ರೈ ಮಾಡೋದು ಕಾರ್ಯಕ್ರಮ 2 ನಿಮಿಷಕ್ಕೆ ಮುಗ್ದೋಗ್ಬಿಡುತ್ತೆ. 10 ರೂಪಾಯಿ ತಗೋ, ಮತ್ ನನ್ಗೆ ಐ ಲವ್ ಯು ಹೇಳು. 50 ರೂಪಾಯಿ ತಗೋ, ಮೊದಲು ಮಿಶಿ ಬಳಸ್ಕೊಂಬ. ನೀವು ಸಂಡೆ ಮೀನ್ ಹಿಡ್ಯಾಕ ಹೋತಿದ್ರಲ್ಲ? ಹಾ ಓದ್ತಿದ್ನಲ್ಲ. ಇವತ್ತ ಮೀನ್ ಮನಿಗ್ ಬಂದಿತ್ತು. ಇನ್ ಸ್ವಲ್ಪ ಇಕ್ಕುಸ್ಕಂದ ಬೇಡವೇ, ನನ್ಗೆ ಈಗ್ಲೇ 4 ಸಲ ಇಕ್ಕಿದ್ದೆ, ನನ್ ಹೊಟ್ಟೆ ಹೊಡೆದೋಗಂಗೈತೆ. ಬೇಡ ಕಂದ ನನ್ಗೆ. ನಾನ್ ನಿನ್ನೊಳದಕ್ಕೆ ಹೇಳ್ತಿರೋದು ಇಕ್ಕುಸ್ಕಂದ. ಏಯ್, ಒಂದ್ಸಲ ನಿಂಗೆ ಗೊತ್ತಾಗಲ್ಲ ಬೇಡ ಅಂತ ನನಗೆ. ನಿಂಗ್ ನಾನ್ ಹೇಳೋದು ಅರ್ಥ ಆಗ್ತೈತಾ ಇಲ್ವಾ? 5 ದಿನದ ಬಟ್ಟೆ ಹೋಗಿಬೇಕ ಇನ್ನ ನೀನು. ತಲೆ ಸಿಕ್ಬೇಕತ್ತೆ, ತಿನ್ನ ಬೇಗ ಬೇಗ. ಕಿಸೋಣ, ನಮ್ಮ ಅಣ್ಣ ದೊಡ್ಡ ಶ್ರೀಮಂತ ಆಗ್ಬೇಕಂತ, ಅದಕ್ಕೆ ನಿಮ್ತ ಕರ್ಕೊಂಬಂದಿ. ಏನಾದ್ರು ಐಡಿಯಾ ಇರಕ್ ಹೋಗೋಣ. ಏಯ್, ಒಳ್ಳೆ ವಿಚಾರಕ್ಕಲ್ಲ, ಬೇಜಾನ್ ಐಡಿಯಾ ಸಿಗ್ತಾವ. ಅದು ಶ್ರೀಮಂತ ಅಂದ್ರ ಒಂದು 30-40 ಲಕ್ಷ. ಅಣ್ಣ ಲಕ್ಷ? ಲಕ್ಷ ಗಿಕ್ಸ ಇಲ್ಲ, ಡೈರೆಕ್ಟ್ ಕೋಟ್ಯಾಧಿಪತಿನೇ. ಎಷ್ಟು ವರ್ಷದ ಒಳಗಡೆ? ಅಣ್ಣ 1 ವರ್ಷ. ವರ್ಷ ಗಿರ್ಸ ಇಲ್ಲಮ್ಮ, ಆದ್ರೆ 10-15 ದಿನದಲ್ಲೇ. ಇನ್ವೆಸ್ಟ್ಮೆಂಟು? ನೋ ಇನ್ವೆಸ್ಟ್ಮೆಂಟ್, ಝೀರೋ ಇನ್ವೆಸ್ಟ್ಮೆಂಟ್. ಕೆಲಸ ಏನ್ ಬೇಕು ಅಂತ ಕೇಳು. ಕೆಲ್ಸ ಗಿಲ್ಸ ಇಲ್ಲಮ್ಮ, ದಿನ ಪೂರ್ತಿ ಎಂಜಾಯ್ ಮಾಡ್ಬೇಕು, 10-12 ಅವ್ರು ಒಳ್ಳೆ ನಿದ್ದೆ ಮಾಡ್ಬೇಕು, ಈ ತರ ಶ್ರೀಮಂತ ಆಗ್ಬೇಕು. ಏನಾರ ಐಡಿಯಾ ಕೊಡ ಕೇಳು. ಕೆಲಸ ಇಲ್ಲ, ಇನ್ವೆಸ್ಟ್ಮೆಂಟ್ ಇಲ್ಲ, ಏನಿಲ್ಲ. ಅವ್ನ್ ಕರಿ ಅವನ. ಮೀನ್ ಆಯ್ತಾ? ಇಲ್ಲ, ಈರುಳ್ಳಿ ಆಲೂಗಡ್ಡೆ ಐತೆ, ಬೇಕೇನಾ? ಮೀನ್ ಅಂಗಡಿಗೆ ಬಂದ್ ಮೀನ್ ಇಲ್ದಿರ ಇನ್ನೇನ್ ಇರ್ತದ? ನಿಮ್ಗೆ ಎಷ್ಟು ಬೇಕು ಅಷ್ಟು ಹೇಳ ಕೊಡ್ತೀನಿ. 100 ರೂಪಾಯಿ ಅಂಗಡಿ ಎಲ್ಲ ಬೇಕು. ನಿನ್ ಮೇಲೆ ಬೀಳಕತ್ತಿ, ನಿನ್ ಮೇಲೆ ಬೀಳ್ತಾ ಇದೆ. ಎಕ್ಸ್ಟ್ರಾ ಮಾತಾಡಿದಿರಾ? ನಿಂಗೆ ಎಷ್ಟು ಬೇಕು ಹೇಳೋ. ನಾವು ಅರ್ಧ ಕೆಜಿ ಕೊಡೋಣ ಸಾಕು. ಅರ್ಧ ಕೆಜಿನಾ? ನಮ್ಮ ಅಮ್ಮನ ಮುಳ್ಳುಗಳು ಇಲ್ದಿರೋ ಹೊಡ್ಸ್ಕೊಂಬ ಅಂದಣ. ಮೀನ್ ತಗೊಂಡಾಗ ನಿಮ್ಮ ಅಮ್ಮನ್ ಕೆಲ್ಲೆಲ್ ಬೇಕಲ್ಲೆಲ್ಲ ಮಾರ್ಕ್ ಮಾಡ್ಸ್ಕೊಂಬೋಗ. ಅಂತ ಇಲ್ಲ, ಬೇರೆ ಪೆನ್ ಕೊಡೋಣ. ನಮ್ ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು. ಸಿಗ್ತಾ ನಿಮ್ಗೆ ನಾಯಕ ನಾನೇ ನನ್ನ ಕತೆಗೆ. ಹೊಡಿರಿ ಚಪ್ಪಾಳೆ, ಹೊಡಿರಿ. ನಿನ್ಗೆ ಇವಾಗ ಅರ್ಥ ಆಗಲ್ಲ ನನ್ಗೆ ನಿನ್ನ ಫೀಲಿಂಗ್ಸ್ ಯಾಕೆ ಇಷ್ಟೊಂದಿದೆ, ನಾನ್ ನಿನ್ಗೋಸ್ಕರ ಯಾಕೆ ಇಷ್ಟೊಂದು ಅಳ್ತೀನಿ ಅಂತ. ಅಮ್ಮ ತಾಯಿ, ರೇಷು ಅಂಟಿ, ಸಿಲಿಂಡರ್ ಬರ್ಲಾರ್ದಕ್ಕೆ ಮನ್ಯಾಗ ಏನು ಅಡಗಿನ ಮಾಡವಲ್ರ, ಎಲ್ಲಾರು ಮಠದಾಗ ಉಂಡು ಮುಕ್ಕೋಣ ಅಂತೀವಿ. ಅಲ್ಲಿ ಮುಂದಿನ ಮನಿ ಮಂಜಕ್ಕಿನ ಕಡೆ ಹೋಗ ಏನೋ ಸ್ಪೆಷಲ್ ಮಾಡ ಅಂತಾಳ. ಐ ಮಂಜಕ್ಕಿನ ಮನ್ಯಾಗ ಸಿಲಿಂಡರ್ ಬಂದೇತಿ. ಓ, ಇವ್ರ ಮನ್ಯಾಗೂ ಬಂದೇತಿ ತುಂಬಿದ ಸಿಲಿಂಡರ್. ಮಂಜಣ್ಣ, ನಿಮ್ ಮನ್ಯಾಗ ಯಾವಾಗ ಬರ್ತೈತಿ? ಇದು ಮೋಸದ ಪ್ರಪಂಚ. ಆಡಿದ ಮಾತು, ಕೊಟ್ಟ ಭಾಷೆ, ಇಟ್ಟ ನಂಬಿಕೆ ಕಡೆ ತನಕ ಯಾರು ಉಳಿಸ್ಕೊಳ್ಳಲ್ಲ.
ಮಾತಿನ ಸಿಟ್ಟು ಮಾಡ್ಕೊಂಡು ಹಂಗ ಮುಖ ಒಬ್ಬಿಸ್ಕೊಂಡ್ ಕೂತ್ಕೊಂಡ್ ತಿಳ್ಕೊ. ಒಂದಿನ ಈ ಕೈ ಹೆಂಗ್ ಹೇಳ್ತೈತಿ, ಆಮೇಲೆ ಈ ಕೈ ಹೆಂಗ್ ಹೇಳ್ತೈತಿ ಹಿಂಗ್ ಮಾಡ್ಬಿಡ್ತೀನಿ. ಅಣ್ಣ ಭಿಕ್ಷೆ ಹಾಕಿ, ಅಣ್ಣ ಭಿಕ್ಷೆ ಹಾಕಿ, ಅಣ್ಣ ಏನಾದ್ರೂ ಕೊಡಿ ಅಣ್ಣ, ಊಟ ಮಾಡಿದೆ 4 ದಿನ ಆಯ್ತಣ್ಣ. ಥ್ಯಾಂಕ್ಸ್ ಅಣ್ಣ, ದೇವ್ರು ನಿನ್ನನ್ನು ಚೆನ್ನಾಗಿಟ್ಟಿರ್ಲಿ. ಸರಿಯಪ್ಪ, ಸರಿ. ಪಾಪ ಎಷ್ಟು ಕಷ್ಟ ಪಡ್ತಾನಲ್ಲ, ಊಟ ಮಾಡು. ನಿಲ್ಲಲ್ಲಿ ಮೂರು ಕಾಸಿನ ಬಂದೇನಣ್ಣ, ನಾನು ನಿನ್ಗೋಸ್ಕರ ಎಷ್ಟೊತ್ತಾಯ್ತು ಗೊತ್ತಾ ಕಾಯಕ. ಏನಿಲ್ಲ ಅಲ್ಲಿದ್ರಾಗ. ಯಾಕ ವಾಟ್ಸಪ್ ಚೆಕ್ ಮಾಡಿಲ್ಲ ನೀನು? ವಾಟ್ಸಪ್ ಇರು, ಚೆಕ್ ಮಾಡ್ತೀನಿ. ಅಣ್ಣ ಬರತ್ತೆ, ಕೇಕ್ ತಗೊಂಬ. ಸಾರಿ ಶ್ವೇತಾ, ನಾನು ಮನೆಗೆ ಬಂದ್ಬಿಟ್ನಿ. चिकनी कमर पे तेरी मेरा दिल फिसल गया. ಬೇರೆ ಏನು ಸಿಕ್ಕಿಲ್ಲ ಮರೆ, ನಿಂಗೆ ಮೂಗ್ ಸಿಗಿಸ್ಕೊಳಕ ಚಕ್ಲಿ ತೆಗೆದು ಮೂಗ್ ಸಿಗಿಸ್ಕೊಂಡಿದೆ, ಕೋಡಬಳ ತೆಗೆದು ತಿಕ್ ಬಿಡೋತಗ. ನಾನೇನು ಹೇಳಾರಿ, ಜನಗಳ ಕಮೆಂಟ್ ಮಾಡ್ತಾರ ನೋಡ್ಕೊಂಬಿಟ್ಟಿದೆ. फोटो खिंचवाओ तो बोसड़ वाले पागल का लगी लात ना कि छफंजी ನಿಮ್ಮ ಅಪ್ಪಂದು ತಮ್ಮನ ತಿಂದಿಲಗ ಹಿಡ್ಕೊಂಡು ಬುಟ್ಟಿ ಬೇಡೋನಿ ಬಿಕ್ಕಿ ಹೊಡಿತೀನಿ ಗಿಟ್ಟಿನಿ ಚಿಂದಿ ಚಿಂದಿ ನಂತನ ಬಂದಿ ತಿಂತೀನಿ ಲತ್ತಿ ಓಡ್ತಿ ಗಲ್ಲಿ ಸಂದಿ ಬಬ್ಬ ಬಬ್ಬ ಮಗ ಬಬ್ಬರ್ ಶೇ. ಕಂದ ಬೇಗ ಬೇಗ ಬರೀ ಕಂದ. ಕಂದ, ಈ ಅಕ್ಷರಗಳ ಮಧ್ಯೆ ಇಷ್ಟೊಂದು ಗ್ಯಾಪ್ ಯಾಕೆ ಕೊಟ್ಟಿದ್ಯಾ? ಶೆಕೆಗಾಲ ಅಮ್ಮ, ಅಂಟಿಸಿ ಬರೆದ್ರೆ ಶೆಕೆ ಆಗುತ್ತೆ, ಅದಕ್ಕೆ ದೂರ ಬರ್ತೀನಿ. ಮಾತಾರಿಗೂ ಬಾಯ್. ಈ ಮೊಬೈಲ್ ನೋಡ್ 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 ನನ್ ಕಣ್ಣ ಕೆಟ್ಟವ್. ಹಂಗಾದ್ರೆ ನಾನು ನೋಡ್ಲ? ನಿನ್ ನೋಡಿ ಅದ್ರ ತಲೆನೇ ಕೆಡದ. ರೈಟ್ ಇದೆ ಎಲ್ಲ ನಾರ್ಮಲ್ ಉಂಟು. ಎಂತ ನಾರ್ಮಲ್? ನೀವು ಒಮ್ಮೆ MRI ಮಾಡಿ ನೋಡಿ. ಇಲ್ಲ, MRI ರಿಪೋರ್ಟ್ಸ್ ನಾರ್ಮಲ್ ಉಂಟು. ಅಯ್ಯೋ, ಅದೆಂತ ಹೇಳ್ತಾರೆ, ಸಿಟಿ ಸ್ಕ್ಯಾನ್ ಮಾಡಿ ನೋಡಿ ಡಾಕ್ಟ್ರೆ. ಇಲ್ಲ, ಸಿಟಿ ಸ್ಕ್ಯಾನ್ ಮಾಡಿ ಆಯ್ತು, ಅದ್ರ ರಿಪೋರ್ಟ್ಸ್ ಇಲ್ಲ. ನೀವು ಅದು ಲಿವರ್ ಚೆಕ್ ಮಾಡಿ ನೋಡಿ ಡಾಕ್ಟ್ರೆ. ಇನ್ನು ಒಂದೇ ಬಾಕಿ ಇರುದು, ನನ್ನ ಪೋಸ್ಟ್ ಮಾರ್ಟಮ್. ಅದೊಂದು ಮಾಡಿ ಇವಳಿಗೆ ಸಮಾಧಾನ ಆಗಿ. ಎಷ್ಟು ಕ್ಯೂಟ್ ಇದೆ ಮಾನಿನ. ನಾನು ಹೆಂಡತಿಗಿನ ಚಂದ ಇದೆ ನೋಡಿ. ಯಾಕ ನೀನ್ ನೆಣಿ ತೋಡ್ದಾನಂತಲ್ ರಾತ್ರಿ? ಯಾರು ನನ್ನ ಹೇಳ್ತ ನನಗ್ ಹೊಡಿತಾವ? ನಿನ್ಗೆ ಯಾರು ಹೇಳಿದ್ರು? ಬೂಸು ಎಷ್ಟು ನಿಧಾನ ಬಿಟ್ರ ಬರೋದಲ್ಲ ಅಂತ ಮಾಡಿದ್ದೇನು ವಾಸನ.
ವಾಸಿ ಬಂದ್ ಸಂಜೆ ಆಯ್ತು. ಬರ ಇಲ್ಲಿ. ಏನಣ್ಣ ನೀವ್ ಈ ತರ ಮಾಡ್ತೀರಿ ಅಂದ್ರೆ ಅಣ್ಣ ಮಾಡ್ತೀನಿ. ಅದೇನಣ್ಣ ಈಜಿ ಇದೆ, ನಾವ್ ಮಾಡೋದ್ ನೀನ್ ಮಾಡ್ತೀನಣ್ಣ. ಬರ್ರ ತೆಗೀರಾ. ಹಲೋ ಬೇಬಿ. ಬೇಬಿ ಮೀಟೇ ಮಾಡಿಲ್ಲ, ವಿಡಿಯೋ ಕಾಲ್ ಮಾಡೋಣ. डिप्रेशन डिप्रेशन में रहता हूँ हमेशा, अभी मैं डिप्रेशन में हूँ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಸಂತೋಷನ ಸ್ಟೇಟಸ್ ಅಲ್ಲಿ ಇಕ್ಕೋತೀವಿ, ನಾವು ಪಡೋ ದುಃಖನ ಡೀಪ್ ಅಲ್ಲಿ ಇಕ್ಕೋತೀವಿ, ಫ್ರೆಂಡ್ಸ್ ಹತ್ರ ಮಾಡಿದ ಸಾಲನ ಬಾರ್ ಅಲ್ಲಿ ಇಕ್ಕೋತೀವಿ, ಪ್ರೀತಿ ಹುಡುಗಿ ಫೋಟೋನ ಚಡ್ಡಿ ಇಕ್ಕೋತೀವಿ. ಇದ್ರೆಲ್ಲದರ ಮಧ್ಯ ನಾವು ರಿಯಾಲಿಟಿಗಿಂತ ರೀಲ್ಸ್ ಎಲ್ಲ ಬದುಕ್ತಿದ್ದೀವಿ. ಇನ್ನ ಬರ್ಬೇಕಾ ಸರ್? ರೀಲ್ಸ್ ಎಲ್ಲ ಬದುಕ್ತಿದ್ದೀವಿ. ಆರ್ಮಿ ಅಮ್ಮಕಡುಮುಕು ಆರ್ಮಿಗಳ್ತಾರ ಬದುಕ್ತೀವಿ, ಆರ್ಮಿಗಳ್ತಾರ ನಿಂತ್ಕೊಳ್ತೀವಿ, ಅಮ್ಮಕಡುಮುಕು ರೀಲ್ಸ್ ಫಾಲೋ ಮಾಡಿ. ಹೌದು, ನಂದು ಇಡೀ ಸಂತೋಷನ ನಾವು ಬರೀ ಸೋಷಿಯಲ್ ಮೀಡಿಯಾಗ ಮಾತ್ರ ಮೀಸಲಿಟ್ಟಿದೀವಿ. ಮುಂಚೆ ನನಗೆ 43 ಜನ ಫಾಲೋವರ್ಸ್ ಇದ್ರು, ಇವಾಗ 43,000 ಫಾಲೋವರ್ಸ್ ಇದಾರೆ. ನಾನ್ ಬರೀ ಫೋಟೋ ತೆಗಿಬೇಕಾದ್ರೆ ಮಾತ್ರ ನಗಾಡೋದು, ಇಲ್ಲಾಂದ್ರೆ ನನ್ ಬಾಯೇ ಬಿಡಲ್ಲ. ಆಮೇಲೆ ಮತ್ತೆ ನನ್ ಹಾಡ್ ಹೇಳ್ಬೇಕಾದ್ರೆ ಮಾತ್ರ ಬಾಯ್ ಬಿಡೋದು. ಹೇಳ ಆಗ್ತಿಲ್ಲ, ಎಮೋಷನಲ್ ಆಗ್ತಿದ್ದೀನಿ. ಹೌದು, ದಿನ ವ್ಲಾಗ್ಸ್ ಮಾಡ್ತಾ ಮಾಡ್ತಾ ಬೆಳಗ್ಗೆ ಇದ್ ಮಾಡೋದ್ರಿಂದ ಹಿಡಿದು ಇದ್ ಮಾಡೋ ತನಕ ನಾವ್ ಏನೆಲ್ಲ ಮಾಡ್ತೀವಿ ಅಂತ ತೋರಿಸ್ಕೊಂಡು ಅರಚ್ಕೊಂಡು ನಮಗೆ ವ್ಯಾಲ್ಯೂ ಇಲ್ದಿರೋ ಲೈಫಿಗೆ ವ್ಯಾಲ್ಯೂ ಕಳ್ಕೊಂಡ್ಬಿಟ್ಟಿದೀವಿ. ಇನ್ನ ಅಳ್ಬೇಕಾ? ಸೋಷಿಯಲ್ ಮೀಡಿಯಾ ರೀ, ನಾನು ನಿಮಗೆ ಅವತ್ತೇ ಹೇಳಿದ್ದೆ ತಾನೇ ನನಗೆ ಫೋನ್ ಕೊಡಬೇಡಿ ಅಂತ. ಬಿಕಾಸ್ ಐ ಯೂಸ್ ಇಟ್ 24/7. ಫೋನ್ ನ ಜಾಸ್ತಿ ಯೂಸ್ ಮಾಡಬಾರ್ದು, ಅದು ಯಾವತ್ತೂ ಇಬ್ರನ್ನ ದೂರ ಮಾಡುತ್ತೆ ಹೊರತು ಹತ್ರ ಮಾಡಲ್ಲ. ಸ್ವಲ್ಪ ಎಮೋಷನಲ್. ಇಂಟರ್ನೆಟ್ ನಮ್ಮನ್ನ ಹಾಳು ಮಾಡಿದೆ. ಈ ಇಂಟರ್ನೆಟ್ ಅನ್ನೋ ವಿಷಯದಿಂದ ನಾವು ಜೀವನ ಮಾಡೋದನ್ನೇ ನಿಲ್ಲಿಸ್ಬಿಟ್ಟಿದ್ದೀವಿ. ಈ ತರ ಕಿತ್ತೋದ್ ಚೀಪ್ ಗಿಮಿಕ್ಸ್ ಮಾಡೋದು, ಆಮೇಲೆ ಎಲೆಕ್ಷನ್ ನಲ್ಲಿ ಸೋತು ವೋಟ್ ಚೋರಿ ಅನ್ನೋದು, LPG ಕ್ರೈಸಿಸ್, ಸಿಲಿಂಡರ್ ಇಲ್ಲ, ದೇಶದಲ್ಲಿ ಗ್ಯಾಸ್ ಶಾರ್ಟೇಜ್ ಅಂತೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ನರೇಟಿವ್ ಜೋರಾಗಿ ಹರಡ್ತಿದೆ. ಆದ್ರೆ ಇಲ್ಲಿ ಫ್ಯಾಕ್ಟ್ ಏನ್ ಗೊತ್ತಾ? ಮೊದಲನೇದಾಗಿ ಸರ್ಕಾರ ಸ್ಪಷ್ಟವಾಗಿ ಹೇಳಿದೆ, ಪ್ಯಾನಿಕ್ ಬುಕಿಂಗ್ ಮಾಡಬೇಡಿ, ಸ್ಟಾಕ್ ಇದೆ ಅಂತ. ಪೆಟ್ರೋಲಿಯಂ ಮಿನಿಸ್ಟ್ರಿ ಅಧಿಕಾರಿಗಳ ಪ್ರಕಾರ ಡೊಮೆಸ್ಟಿಕ್ LPG ಪ್ರೊಡಕ್ಷನ್ 25% ಹೆಚ್ಚಿಸಲಾಗಿದೆ. ಅಡಿಷನಲ್ ಕಾರ್ಗೋ ಶಿಪ್ಮೆಂಟ್ ಕೂಡ ಬರ್ತಿದೆ. ಜನರು ಅನ್ನೆಸೆಸರಿ ಬುಕಿಂಗ್ಸ್ ಮಾಡ್ತಿರೋದ್ರಿಂದ ಡೆಲಿವರಿ ಡಿಲೇ ಆಗ್ತಿದೆ. ಅಂದ್ರೆ ಶಾರ್ಟೇಜ್ ಅಲ್ಲ, ಪ್ಯಾನಿಕ್ ಇಂದ ಡಿಮ್ಯಾಂಡ್ ಸ್ಪೈಕ್ ಆಗಿದೆ ಅಷ್ಟೇ. ಇನ್ನೊಂದು ಶಾಕಿಂಗ್ ಫ್ಯಾಕ್ಟ್ ಏನಂದ್ರೆ, ಮುಂಬೈನಲ್ಲಿ ಅಥಾರಿಟೀಸ್ 100ಕ್ಕೂ ಹೆಚ್ಚು LPG ಸಿಲಿಂಡರ್ ಬ್ಲಾಕ್ ಮಾರ್ಕೆಟ್ ನಲ್ಲಿ ಸೀಸ್ ಮಾಡಿದ್ದಾರೆ. ಅಂಡ್ ಡೆಲ್ಲಿನಲ್ಲಿ ಕೂಡ ಅಥಾರಿಟೀಸ್ ಹೋರ್ಡಿಂಗ್ ವಿರುದ್ಧ ಕ್ರಾಕ್ ಡೌನ್ ಆರ್ಡರ್ ಕೊಟ್ಟಿದೆ. ಅಂದ್ರೆ ಇಲ್ಲಿ ಗ್ರೌಂಡ್ ರಿಯಾಲಿಟಿ ಏನ್ ಗೊತ್ತಾ? ರೂಮರ್ ಸ್ಪ್ರೆಡ್ ಆಗ್ತಿದೆ, ಜನರು ಪ್ಯಾನಿಕ್ ಬುಕಿಂಗ್ ಮಾಡ್ತಿದ್ದಾರೆ, ಕೆಲವು ಡೀಲರ್ಸ್ ಸಿಲಿಂಡರ್ ಸ್ಟೋರ್ ಮಾಡಿ ಬ್ಲಾಕ್ ಮಾರ್ಕೆಟ್ ಮಾಡ್ತಿದ್ದಾರೆ. ನಂತರ ಪೊಲಿಟಿಕಲ್ ಲೀಡರ್ಸ್ ಕ್ಯಾಮ್ರಾ ಮುಂದೆ ಬಂದು ಹೇಳ್ತಾರೆ ಇಂಡಿಯಾದಲ್ಲಿ LPG ಕ್ರೈಸಿಸ್ ಅಂತ. ಎಂತ ಕಿತ್ತೋದ್ ಪ್ಲಾನಿಂಗ್ ಗುರು ನಿಮ್ದು. ಇದಕ್ಕಿಂತ ದೊಡ್ಡ ಐರನ್ ಇನ್ನೇನ್ ಬೇಕು? ಮಿಡಲ್ ಈಸ್ಟ್ ಟೆನ್ಷನ್ ಕಾರಣದಿಂದ ಶಿಪ್ಪಿಂಗ್ ರೂಟ್ಸ್ ಮೇಲೆ ಪ್ರೆಷರ್ ಇದೆ. ಅದು ಟೆಂಪ್ರರಿ ಲಾಜಿಸ್ಟಿಕ್ ಇಶ್ಯೂ ಅಷ್ಟೇ. ಆದ್ರೆ ಅಪೋಸಿಷನ್ ನರೇಟಿವ್ ಏನು? ನೇಷನ್ ವೈಡ್ ಫೇಲ್ಯೂರ್, ಗವರ್ಮೆಂಟ್ ಕೊಲ್ಯಾಪ್ಸ್, LPG ಕ್ರೈಸಿಸ್ ಅಂತೆಲ್ಲ. ಕರ್ಮ. ಸೊ ಇಲ್ಲಿ ಸತ್ಯ ಏನಂದ್ರೆ, ಇದು ಗ್ಯಾಸ್ ಶಾರ್ಟೇಜ್ ಅಲ್ಲ, ರೂಮರ್ ಪ್ಲಸ್ ಪ್ಯಾನಿಕ್ ಬುಕಿಂಗ್ ಪ್ಲಸ್ ಬ್ಲಾಕ್ ಮಾರ್ಕೆಟಿಂಗ್ ಅಂಡ್ ಇವರ ಕಿತ್ತೋದ ಪೊಲಿಟಿಕಲ್ ಪ್ರೊಪಗಂಡ. ದೇಶದಲ್ಲಿ ಪ್ರಾಬ್ಲಮ್ ಬಂದ್ರೆ ಸೊಲ್ಯೂಷನ್ ಹುಡುಕ್ಬೇಕು, ಆದ್ರೆ ಕೆಲವರಿಗೆ ಸೊಲ್ಯೂಷನ್ ಬೇಡ, ನರೇಟಿವ್ ಬೇಕಷ್ಟೇ. ಯಾಕಂದ್ರೆ ಕ್ರೈಸಿಸ್ ಇದ್ರೆ ಪಾಲಿಟಿಕ್ಸ್ ಈಸಿ, ಆಮೇಲೆ ಯಾರಾದ್ರೂ ಫ್ಯಾಕ್ಟ್ಸ್ ತಂದು ಮುಖದ ಮೇಲೆ ಹೊಡೆದಾಗ ಪ್ರೊಪಗಂಡ ಕೊಲ್ಯಾಪ್ಸ್ ಆಗುತ್ತೆ. ರಿಮೆಂಬರ್ ದಿಸ್, ಭಾರತದಲ್ಲಿ LPG ಸಿಸ್ಟಮ್ ಸ್ಟ್ರಾಂಗ್ ಆಗಿದೆ, ಪ್ಯಾನಿಕ್ ಬೇಡ. ಆಮೇಲೆ ಈ ತರ ಕಿತ್ತೋದ್ ಚೀಪ್ ಗಿಮಿಕ್ಸ್ ಮಾಡೋದು, ಆಮೇಲೆ ಎಲೆಕ್ಷನ್ ನಲ್ಲಿ ಸೋತು ವೋಟ್ ಚೋರಿ ಅನ್ನೋದು, ಏನ್ರೋ ನಿಮ್ದು ಕರ್ಮ.